ಸಮಾವೇಶದ ಜೊತೆಗೆ ಅವರ ಒಂದು ನಿರ್ಣಯವನ್ನು ಬಹಳ ಮಹತ್ವದ ನಿರ್ಣಯದ ಒಂದು ಹೋರಾಟ ಇವತ್ತು 12ನೇ ದಿನ ನಡೀತಾ ಇದೆ. ಈ ಹೋರಾಟದಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದ ಏನು ತಾಂಡಾ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪಿ ರಾಜು ಅವರು ಆಗಮಿಸಿದ್ದಾರೆ. ಅವ್ರನ್ನೂ ಸ್ವಾಗತವನ್ನು ಮಾಡ್ತೀನಿ. ಹಾಗೆ ನಮ್ಮ ಮಾಜಿ MP ಸಂಸದರು, ನಮ್ಮ ಸಮಾಜದ ಹಿರಿಯ ನಾಯಕರು ಸನ್ಮಾನ್ಯ ಉಮೇಶ್ ಜಾಧವ್ ಅಣ್ಣವರು ಭಾಗವಹಿಸ್ತಾರೆ. ಅವ್ರನ್ನೂ ಸ್ವಾಗತವನ್ನು ಮಾಡ್ತೀನಿ. ಹಾಗೆ ಶಿವಮೊಗ್ಗದ ಮಾಜಿ ಶಾಸಕರು ಆದಂಥ ಹಿರಿಯ ಶೈಕ್ಷಣಿಕ ತಜ್ಞರು ಆದಂಥ ಶ್ರೀ ಅಶೋಕ್ ನಾಯಕ್ ಅವ್ರನ್ನ ಸ್ವಾಗತ ಮಾಡ್ತೀನಿ. ನಮ್ಮ ಇನ್ನೋರ್ವ ಸುಭಾಷ್ ಚವ್ಹಾಣ್ ಅಂತ ನಿವೃತ್ತ ನ್ಯಾಯಾಧೀಶರು, ಇವತ್ತು ಸಮಾಜದ ಅತ್ಯಂತ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವ್ರನ್ನೂ ಕೂಡ ಇವತ್ತು ನಾನು ಸ್ವಾಗತ ಮಾಡ್ತೀನಿ. ಗೋವಾ ರಾಜ್ಯದಲ್ಲಿ ಹಲವಾರು ಸಂಘಟನೆಗಳು ಇಟ್ಕೊಂಡು ಈ ಜನರ ಸಮಸ್ಯೆಗಳನ್ನು ಆಲಿಸುವಂಥ ಈ ರಾಜ್ಯದ ಗೋವಾ ರಾಜ್ಯದ ಬಂಜಾರ ಸಂಘದ ಅಧ್ಯಕ್ಷರಾದಂಥ ನಾನು ಆನಂದ್ ಅಂಗಡಿ ಅವ್ರನ್ನ, ನಮ್ಮ ಆನಂದ ರಜಪೂತ್ ಅವ್ರನ್ನ ಹಾಗೂ ಭಾಳಷ್ಟು ಜನ ಎಲ್ಲರನ್ನೂ ಕೂಡ ನಾನು ಸ್ವಾಗತ ಮಾಡ್ತೀನಿ. ಭಾಳ ಜನ ನಾಯಕರು ಬಂದಿದ್ದಾರೆ. ಎಲ್ಲ ನಾಯಕರ ಸಂಘಟಕರನ್ನ ನಾನು ಸ್ವಾಗತವನ್ನು ಮಾಡ್ತಾ ಇವತ್ತಿನ ಈ ಹೋರಾಟದ ಕುರಿತು ನಮ್ಮ ಪಿ ರಾಜು ಅವರು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಗದಗದಲ್ಲಿ ನಿರಂತರ 12 ದಿನಗಳವರೆಗೆ ಅಹೋರಾತ್ರಿ ಧರಣಿ ನಡೀತಾ ಇದೆ. ಒಟ್ಟಾರೆ ಈ ಸರ್ಕಾರ ಅವೈಜ್ಞಾನಿಕವಾಗಿ ಜಾರಿಗೆ ತಂದಿರುವಂತಹ ಒಳ ಮೀಸಲಾತಿಯಿಂದ ಯಾವ ಸಮುದಾಯಗಳು ತೃಪ್ತಿಯಾಗಿಲ್ಲ. ಎಡ ಸಮುದಾಯ, ಬಲ ಸಮುದಾಯ, ಬಂಜಾರ, ಭೋವಿ, ಕೊರಚ, ಕುರುಮ ಸಮುದಾಯ ಮತ್ತು ಅಲೆಮಾರಿ ಸಮುದಾಯಗಳು ಒಟ್ಟಾರೆ ಈ ರಾಜ್ಯ ಸರ್ಕಾರ ಗೊಂದಲವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿ ಹೋರಾಟಗಳು ನಡೀತಾ ಇದ್ದಾವೆ. ಮಾದಿಗ ಸಮುದಾಯಗಳಿಂದ ನಿನ್ನೆ ಮೊನ್ನೆ ರಾಜ್ಯದಲ್ಲಿ ಹೋರಾಟ ನಡೆದಿರೋದನ್ನು ತಾವು ಗಮನಿಸಿರಬಹುದು. BJP ಸರ್ಕಾರ ಜಾರಿಗೆ ತಂದಿದ್ದು ವೈಜ್ಞಾನಿಕವಾಗಿತ್ತು. ಆದರೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂತಹ ಮಾರ್ಗಸೂಚಿಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಅವೈಜ್ಞಾನಿಕವಾಗಿ ಇದನ್ನು ಜಾರಿಗೆ ತಂದಿದ್ದಾರೆ. ಆದ್ದರಿಂದ ಎಲ್ಲ ವರ್ಗಗಳನ್ನು ಇವರೇನು ABC ವರ್ಗ ಮಾಡಿದ್ದಾರೆ, ABC 3 ವರ್ಗಗಳಲ್ಲೂ ಕೂಡ ಅಸಮಾಧಾನ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಎರಡನೇದಾಗಿ ಬಂಜಾರ, ಭೋವಿ, ಕೊರಚ, ಕುರುಮ ಸಮುದಾಯಕ್ಕೆ BJP ಸರ್ಕಾರ ಪ್ರತ್ಯೇಕವಾಗಿ 4.5% ನೀಡಿತ್ತು. ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕವಾಗಿ 1% ನೀಡಿತ್ತು. ಅವು ಎರಡನ್ನೂ ಸೇರಿಸಿದ್ರೆ 5.5 ಆಗಬೇಕಿತ್ತು. ಆದರೆ ಅದನ್ನು 5ಕ್ಕೆ ಇಳಿಸೋದ್ರ ಮೂಲಕ ಅಲೆಮಾರಿ ಸಮುದಾಯಗಳನ್ನು ಈ ವರ್ಗಗಳ ಜೊತೆಗೆ ಸೇರಿಸೋದ್ರ ಮೂಲಕ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಸೊ ಇದರ ಕುರಿತಾಗಿ ಬಂಜಾರ ಸಮುದಾಯ ಕರ್ನಾಟಕದಲ್ಲಿ ಇರುವಂತಹ 3,300 ತಾಂಡಾಗಳು ಏನು 18ರಿಂದ 20 ಲಕ್ಷ ಜನಸಂಖ್ಯೆ ಇದೆ. ಒಟ್ಟಾರೆ ಜನಸಂಖ್ಯೆ 100ಕ್ಕೆ 100 ಇದರ ವಿರುದ್ಧ ಅಸಮಾಧಾನಗೊಂಡಿದೆ. ಬಂಜಾರ ಸಂಸ್ಕೃತಿಯಲ್ಲಿ ಒಂದು ನಸಾಬ್ ಅನ್ನುವಂಥದ್ದು ನಮ್ಮ ಆಚರಣೆಯಲ್ಲಿ ಬಹಳ ಪ್ರಮುಖವಾದಂತಹ ತೀರ್ಮಾನ. ಅದನ್ನ ಮಹಾ ನ್ಯಾಯ ಪಂಚಾಯಿತಿ ಅಂತ ಹೇಳಿ ಕರಿಬಹುದು. ಬಂಜಾರ ಸಮುದಾಯ ಬಹಳ ದೊಡ್ಡ ಐತಿಹಾಸಿಕ ತೀರ್ಮಾನಗಳನ್ನು ಕೈಗೊಳ್ಳುವಂತಹ ಸಂದರ್ಭಗಳು ಎದುರಾದಾಗ, ಸವಾಲುಗಳು ಎದುರಾದಾಗ ಅದನ್ನ ನಸಾಬ್ ಮೂಲಕ ಒಂದು ಇತ್ಯರ್ಥವನ್ನ ಮಾಡ್ತಾರೆ. ಸೊ ಇವತ್ತು ಗದಗದಲ್ಲಿ ಬಂಜಾರ ಸಮುದಾಯ ಅಂತಹ ಐತಿಹಾಸಿಕ ನಿರ್ಣಯಕ್ಕೆ ಬಂದು ನಿಂತಿದೆ. ಅದಕ್ಕೆ ಕಾರಣ ಏನು ಅಂದ್ರೆ ಈ ಸರ್ಕಾರ ಆ ಸಮುದಾಯದಲ್ಲಿ ಹುಟ್ಟು ಹಾಕಿರುವಂತಹ ಆತಂಕ. ಇವತ್ತು ತಾವು ಅಲ್ಲಿ ಬಂದಾಗ ನಿಮಗೆ ಎಲ್ಲದೂ ವಿವರ ಗೊತ್ತಾಗತ್ತೆ. ನಮ್ಮ ಪರಂಪರೆಯ ಮೂಲಕ ನಸಾಬ್ ಹೇಗೆ ಆಗತ್ತೆ ಅಂತ. ಒಂದು ಸಾರಿ ನಸಾಬ್ ಆಯಿತು ಅಂದ್ರೆ, ಮಹಾ ನ್ಯಾಯ ಪಂಚಾಯಿತಿ ಆಯಿತು ಅಂದ್ರೆ 100ಕ್ಕೆ 100ರಷ್ಟು ಆ ಸಮುದಾಯ ಆ ತೀರ್ಮಾನವನ್ನ ಒಪ್ಕೊಳ್ಬೇಕು. ಇದು ಇಡೀ ಇವತ್ತು ಗದಗದಲ್ಲಿ ನಡೀತಾ ಇರುವಂತಹ ನಸಾಬ್ ಕರ್ನಾಟಕದಲ್ಲಿ ಇರುವಂತಹ 3,300 ತಾಂಡಾಗಳಿಗೆ ಈ ನಸಾಬ್ನ ನಿರ್ದೇಶನವನ್ನ ಕಳಿಸ್ತೇವೆ. ಗದಗದಲ್ಲಿ
ಬಂಜಾರ ಸಮುದಾಯದ ಮಹಾನ್ಯಾಯ ಪಂಚಾಯಿತಿಯಲ್ಲಿ ಏನು ನಿರ್ಣಯ ಕೈಗೊಳ್ಳಲಾಗಿದೆ ಅಂತ. ಏನು ನಿರ್ಣಯ ಕೈಗೊಳ್ಳಲಾಗುತ್ತೆ ಅದನ್ನು ಈಗಲೇ ಹೇಳೋದಕ್ಕಾಗಲ್ಲ. ಇವತ್ತು ಸಮಾಜದ ನಾಯಕ ಡಾವ್ ಕಾರ್ಬಾರಿ ಅಂತ ಹೇಳಿ ಏನು ಪ್ರಮುಖರು ಇರ್ತಾರೆ, ಅವರು ಅಲ್ಲಿ ಕೂತಿರ್ತಾರೆ. ಎಲ್ಲ ಸಮಸ್ಯೆಗಳನ್ನು ಅವ್ರ ಮುಂದೆ ಎತ್ತಿಡ್ತೀವಿ. ಹಿಂದಿನ ಸರ್ಕಾರ ಯಾವ ತೀರ್ಮಾನ ಕೈಗೊಂಡಿತ್ತು, ಈಗಿನ ಸರ್ಕಾರ ಯಾವ ತೀರ್ಮಾನ ಕೈಗೊಂಡಿದೆ, ಹಿಂದಿನ ಸರ್ಕಾರದ ತೀರ್ಮಾನಕ್ಕೆ ಈಗಿನ ತೀರ್ಮಾನಕ್ಕೆ ಇರುವ ವ್ಯತ್ಯಾಸಗಳು ಏನು, ಇದರಿಂದ ಎದುರಾಗಬಹುದಾದ ಸವಾಲುಗಳು ಏನು, ಇವನ್ನೆಲ್ಲವನ್ನ ವಿಶದವಾಗಿ ವಿವರವಾಗಿ ಚರ್ಚೆ ಮಾಡ್ತವೆ. ಆ ನಂತರ ಬಂಜಾರ ಮಹಾನ್ ನ್ಯಾಯ ಪಂಚಾಯಿತಿ ಇವತ್ತು ಯಾರು ಆ ಪೀಠದಲ್ಲಿ ನಾವು ಆಯ್ಕೆ ಮಾಡಿ ಕೂರಿಸಿರ್ತೀವಿ ಸಮುದಾಯದಿಂದ, ಅವರು ಒಂದು ನಿರ್ಣಯಕ್ಕೆ ಬರ್ತಾರೆ. ಹಾಗಾಗಿ ಬಂಜಾರ ಸಮುದಾಯ ಈ ಸರ್ಕಾರ ಉಂಟು ಮಾಡಿರುವ ಗೊಂದಲದಿಂದ, ಈ ಸರ್ಕಾರ ಉಂಟು ಮಾಡಿರುವ ಆತಂಕದಿಂದ ಅನಿವಾರ್ಯವಾಗಿ ನಸಾಬ್ ಕೈಗೊಳ್ಳುವಂತಹ ಸ್ಥಿತಿಗೆ ಬಂದು ನಿಂತಿದೆ. ಗದಗಲ್ಲದಲ್ಲಿ ಈ ನಸಾಬ್ ಅನ್ನುವಂತಹ ಈ ಸಮುದಾಯದ ಮಹಾನ್ ನ್ಯಾಯ ಪಂಚಾಯಿತಿ ಆಗೋದಕ್ಕೆ ಈ ಸರ್ಕಾರದ ತೀರ್ಮಾನ ಕಾರಣ ಆಗಿದೆ. ಅಲ್ಲಿಯ ನಿರ್ಣಯಗಳು ಏನಾಗ್ತವೆ ಅದನ್ನ ಇಡೀ ಸಮುದಾಯಕ್ಕೆ ಮುಟ್ಟಿಸುವಂತಹ ಕೆಲಸವನ್ನ ನಾವು ಮಾಡಲಾಗುತ್ತೆ. ಅದನ್ನು ಮಾತ್ರ ಇವತ್ತು ಮಾಧ್ಯಮದವರಿಗೆ ನಾವು ಹೇಳಬೇಕಾಗಿತ್ತು. ತಾವೆಲ್ಲರೂ ಅಲ್ಲಿಗೆ ಆ ನಸಾಬ್ ಮಹಾನ್ ನ್ಯಾಯ ಪಂಚಾಯಿತಿಗೆ ಆಗಮಿಸಬೇಕು, ಅದನ್ನು ವರದಿ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಪೊಲಿಟಿಕಲ್ ಬೇಡಲ್ಲ, ಇವತ್ತು ಇಷ್ಟೇ ಸಾಕು. ಅಲ್ಲ, ಇವತ್ತು ನಾನು ಸಮಾಜದ ನಸಾಬ್ ಇದರಲ್ಲಿ ಭಾಗವಹಿಸೋದಕ್ಕೆ ನಾನು ಬಂದಿರೋದ್ರಿಂದ ನನ್ನ ಮೇಲೆ ಕೂಡ ಸಾಮಾಜಿಕ ಬದ್ಧತೆಗಳು ಇರ್ತವೆ, ನಾನು ಹೇಗೆ ನಡ್ಕೊಳ್ಬೇಕು ಅಂತ. ಹಾಗಾಗಿ ಆ ಹೊಣೆಗಾರಿಕೆಯನ್ನ ನಾನು ನಿಭಾಯಿಸಲೇಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ತಾವು ಆಗಮಿಸಬೇಕು ಮತ್ತೆ ಸಹಕಾರ ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾರೆ. ಅಲ್ಲ, ಖಂಡಿತವಾಗಿಯೂ ಕೊಡೋಣ, ಖಂಡಿತವಾಗಿ ಇರ್ತೀನಿ. ಇವತ್ತು ಹೋರಾಟ ಮುಗಿಯೋವರೆಗೂ ಇರ್ತೀನಿ. ಆಮೇಲೆ ಅದಕ್ಕೆ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೃಷ್ಣ ಜನನ ಮೀಸಲಾತಿಯನ್ನ ತಗೊಳ್ಬೇಕು ಅಂತ ಹೇಳಿ ಆಲ್ಮೋಸ್ಟ್ ಈಗ ಚರ್ಚೆ ಆಗಿತ್ತು ಸರ್. ಒಳ ಮೀಸಲಾತಿ ವಿಷಯ ಇದು ಈ ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ವ್ಯವಸ್ಥೆಯ ಒಳಗೆ ಈ ಎರಡು ಪದಗಳು ಅಸಂವಿಧಾನಿಕ ಪದಗಳು. ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಅಂತ ಹೇಳಿ ವಿಭಜನೆ ಮಾಡುವಂಥದ್ದೇ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿರುವಂಥದ್ದು, 5th ಶೆಡ್ಯೂಲ್ನ ಆಶಯಕ್ಕೆ ವಿರುದ್ಧವಾಗಿರುವಂಥದ್ದು. ಅದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಸರಿ, 38ರಿಂದ 39 ಸಮುದಾಯಗಳಿವೆ, ಅದನ್ನು ಅವರು ಒಪ್ಕೊಳ್ತಾರೆ, ಸ್ವಾಗತ ಮಾಡ್ತಾರೆ ಸರ್ಕಾರದ ನಿರ್ಧಾರವನ್ನು. ನೀವು ಕೆಲವು ಸಮುದಾಯಗಳು ಮಾತ್ರ ಹಿಂಗೆ ಹೇಳ್ತೀರಿ, ಮತ್ತು ಅವರಿಗೆ ಯಾವ ರೀತಿ ಇದರಿಂದ? ಒಂದು ರೈಟ್ ಸಮುದಾಯದಲ್ಲಿ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ, ಇದು ರೈಟ್ನಲ್ಲಿಯೂ ಬರ್ತಾರೆ ಕೆಲವೊಬ್ರು, ಲೆಫ್ಟ್ನ ಇಲ್ಲಿಯೂ ಬರ್ತಾರೆ. ಸರ್ಕಾರ ತನ್ನ ಆದೇಶದಲ್ಲಿ ಏನು ಮಾಡಿದೆ, ಮುಕ್ತವಾಗಿ ಅವರಿಗೆ ಅವಕಾಶ ಕೊಟ್ಟು ನೀವು ಅಲ್ಲಾದರೂ ಪಡ್ಕೊಳ್ಬಹುದು, ಇಲ್ಲಾದರೂ ಪಡ್ಕೊಳ್ಬಹುದು ಅಂತ ಹೇಳಿದೆ. ಇದೇ ಅವೈಜ್ಞಾನಿಕ, ಇದೇ ತಪ್ಪು ನಿರ್ಧಾರ. ಸಮುದಾಯಗಳು, ಎಡ ಮತ್ತು ಬಲ ಸಮುದಾಯಗಳು ನಿರಂತರ 3 ದಶಕಗಳವರೆಗೆ ಹೋರಾಟ ಮಾಡಿದ್ದೇ ಈ ಗೊಂದಲ ಪರಿಹಾರಕ್ಕಾಗಿ. ಹಾಗಾಗಿ ನೀವು ಅಲ್ಲಿ ಲೆಫ್ಟ್ ಅಲ್ಲಿ ಬೇಕಾದ್ರೂ ಅಂದ್ರೆ ಗ್ರೂಪ್ ಎ ನಲ್ಲಿ ಬೇಕಾದ್ರೂ ಪಡ್ಕೊಳ್ಳಿ, ಗ್ರೂಪ್ ಬಿ ನಲ್ಲಿ ಬೇಕಾದ್ರೂ ಪಡ್ಕೊಳ್ಳಿ ಅಂತ ಹೇಳಿ ಗೊಂದಲವನ್ನ ಸೃಷ್ಟಿ ಮಾಡಿರೋದ್ರಿಂದ ರೈಟ್ ಸಮುದಾಯಕ್ಕೂ ತೃಪ್ತಿ ಇಲ್ಲ, ಲೆಫ್ಟ್ ಸಮುದಾಯಕ್ಕೂ ತೃಪ್ತಿ ಇಲ್ಲ. ನೀವು ಈ ಆತಂಕವನ್ನ ಜೀವಂತವಾಗಿಟ್ರಿ, ಈ ಸಮಸ್ಯೆಯನ್ನ ಜೀವಂತವಾಗಿಟ್ರಿ ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ರೈಟ್ ಸಮುದಾಯದ ಪ್ರಮುಖರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ, ಎಡ ಸಮುದಾಯದ ಪ್ರಮುಖರು ಕೂಡ ಹೋರಾಟಕ್ಕೆ ಇಳಿದಿದ್ದಾರೆ. ಈಗ ನಸಾಬ್ ಮೂಲಕ ಗಟ್ಟಿಯಾದಂತಹ ಧ್ವನಿಯನ್ನು ಎತ್ತಿರಿ, ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ನಿಮ್ಮ ಸಮುದಾಯಕ್ಕಾಯ್ತು. ಈಗ ಅದರ ಆಚೆಯಾಗಿ ಕಾನೂನಿನ ಒಳಗೂ ಮತ್ತು ಹೊರಗೂ ಯಾವ ರೀತಿಯಾಗಿ ಹೋರಾಟ ಮುಂದುವರಿಯುತ್ತೆ ಅಂತ? ಈಗಾಗಲೇ ಕೆಲವೊಂದು ಸಂಘಟನೆಗಳು
ರಿಟ್ ಪಿಟಿಷನನ್ನು ಫೈಲ್ ಮಾಡಿದ್ದಾವೆ. ಸೊ ಇದರ ಬಗ್ಗೆ ಕಾನೂನಿನ ವ್ಯಾಪ್ತಿಯಲ್ಲಿ ಏನು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಸಮುದಾಯದ ಎಲ್ಲ ಹಿರಿಯರು ಕೂತು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಕಾನೂನು ವ್ಯಾಪ್ತಿಯಲ್ಲೂ ಕೂಡ ಹೋರಾಟ ಮುಂದುವರಿಯುತ್ತೆ. ಈಗ ನಿಮ್ಮದೇ ಗ್ರೂಪ್ನಾಗಿರುವಂಥ ಅಲೆಮಾರಿಗಳು ಅದನ್ನು ನಮಗೆ ಇವ್ರ ಜೊತೆ ಸೇರಿಸಿ ಭಾಳ ಮುಂದುವರೆದಂಥ ಜನಾಂಗ ಬಂಜಾರ ಸಮುದಾಯ ಅವ್ರ ಜೊತೆ ನಮಗೆ ಸೇರಿಸಬಾರ್ದಾಗಿತ್ತು ಅಂತೇಳಿ ಒಂದು ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಅಲೆಮಾರಿಗಳಿಗೆ ಪ್ರತ್ಯೇಕವಾದಂತಹ ಗುಂಪನ್ನು ರಚನೆ ಮಾಡಿ ಅವರಿಗೆ 1% ಮೀಸಲಾತಿಯನ್ನು ಕೊಟ್ಟಿತ್ತು. ಹಾಗೆ ಇನ್ನೊಂದು ಗುಂಪುಗಳನ್ನು ಮಾಡಿ 4 ಜಾತಿಗಳಿಗೆ ಪ್ರತ್ಯೇಕ ಗುಂಪುಗಳನ್ನು ಮಾಡಿತ್ತು. ಅದರ ಹಿಂದೆ ವೈಜ್ಞಾನಿಕ ಆಧಾರಗಳು ಇತ್ತು ಯಾಕೆ ಈ ಗುಂಪುಗಳನ್ನು ಮಾಡಿದ್ವಿ ಅಂತ. ಸೊ ನಾಗಮೋಹನ್ ದಾಸ್ ಆಯೋಗ ಅವುಗಳನ್ನು 5 ಗುಂಪಾಗಿ ಮಾಡಿತ್ತು. ಸೊ ವಿತೌಟ್ ಎನಿ ಸ್ಟಡಿ, ವಿತೌಟ್ ಎನಿ ಫಾರ್ಮಿಂಗ್ ಎನಿ ಫಾರ್ಮ್ ಆಫ್ ಕಮಿಷನ್, ಕ್ಯಾಬಿನೆಟ್ ಸಡನ್ ಆಗಿ ಆ 5 ಗುಂಪುಗಳನ್ನು 3 ಗುಂಪು ಮಾಡ್ತೀನಿ ಅಂತ ಹೇಳೋದಕ್ಕೆ ಇವರಿಗೆ ಯಾವ ಆಧಾರ ಇದೆ? ಇದೇ ಅನ್ಸೈಂಟಿಫಿಕ್. ಇವರ ಹತ್ರ ರಾಜಕೀಯ ತೀರ್ಮಾನ ಬಿಟ್ಟರೆ ಬೇರೆ ಯಾವ ತೀರ್ಮಾನಗಳು ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಕನಿಷ್ಠ 3 ಗುಂಪುಗಳನ್ನು ನಾವು ಮಾಡ್ತೀವಿ ಅನ್ನೋದಕ್ಕೆ ಒಂದು ಸ್ಟಡಿ ಆಧಾರ ಇರಬೇಕಿತ್ತು, ಒಂದು ಸಮಿತಿ ಆಗಬೇಕಿತ್ತು, ಸಂಪುಟ ಉಪಸಮಿತಿ ಆಗಬೇಕಿತ್ತು, ಅಥವಾ ಒಂದು ಆಯೋಗ ಆಗಬೇಕಿತ್ತು. ಆಯೋಗ ಕೊಟ್ಟಂತಹ ವರದಿಯಲ್ಲಿ 5 ಗುಂಪನ್ನು ಒಪ್ಪಲ್ಲ ಅಂದರು. ನಮ್ಮ ಹಿಂದಿನ ಸಚಿವರಾದಂಥ ಮಾಧುಸ್ವಾಮಿ ಅವರು ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ 4 ಗುಂಪುಗಳನ್ನು ಮಾಡಿದ್ರು. 4 ಹೊರಗೆ ಬಿಟ್ಟರು, ಈ 5 ಹೊರಗೆ ಬಿಟ್ಟರು. ಕ್ಯಾಬಿನೆಟ್ ಪೊಲಿಟಿಕಲ್ ಡಿಸಿಷನ್ ತಗೊಳ್ತು. ಅರ್ಧ ಗಂಟೆ ಕ್ಯಾಬಿನೆಟ್ ತೀರ್ಮಾನದಲ್ಲಿ 5 ಇರೋದನ್ನು 3 ತಂದರು. ಆ ಜಾತಿಯನ್ನು ಎಲ್ಲಿ ಸೇರಿಸೋದು, ಈ ಜಾತಿಯನ್ನು ಎಲ್ಲಿ ಸೇರಿಸೋದು, ಇವರಿಗೆ ನೀವು ಲೆಫ್ಟಲ್ಲಾದರೂ ಸರ್ಟಿಫಿಕೇಟ್ ತಗೊಳ್ಳಿ, ರೈಟಲ್ಲಾದರೂ ಸರ್ಟಿಫಿಕೇಟ್ ತಗೊಳ್ಳಿ. ಇದು ಪೊಲಿಟಿಕಲ್ ಡಿಸಿಷನ್ ಮಾಡುವಂತಹ ವಿಚಾರವ. ಹಾಗಾಗಿ ಕೇವಲ ರಾಜಕೀಯ ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈಗ ಯಾವ ನಾಗಮೋಹನ್ ದಾಸ್ ವರದಿ ಬಗ್ಗೆ ನೀವು ಉಲ್ಲೇಖ ಮಾಡ್ತೀರಿ, ಅದೇ ವರದಿನಲ್ಲಿ ಸ್ಪೃಶ್ಯರು ಅನ್ನುವಂಥ ಪದವನ್ನು ಅವ್ರು ಬೆಳಗ್ಗೆ ಮಾಡ್ತಾರೆ. ಆ ಬಗ್ಗೆ ನಿಮ್ಮ ಖಂಡನೆ ಏನು ಅಂತ? ಇಲ್ಲ, ಆ ಪದವನ್ನ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಆಯೋಗ ಅದನ್ನು ಬಳಸಿರುವಂಥದ್ದು ಅಸಂವಿಧಾನಿಕ ಅನ್ನುವಂತಹ ಸ್ಪಷ್ಟತೆ ಇದೆ. ಅದರ ಬಗ್ಗೆಯೂ ಕೂಡ ನಾವು ನ್ಯಾಯಾಲಯದಲ್ಲಿ ಅದರ ಬಗ್ಗೆ ಧ್ವನಿಯನ್ನು ಎತ್ತುತ್ತೇವೆ. ಧನ್ಯವಾದ. ಸರ್, ಇವತ್ತಿನ ಅದು ನಾನು